ಎರಡನೇ ರಾಷ್ಟ್ರಕವಿ ಕುವೆಂಪು ಅವರ ಪರಿಚಯ. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕೆ.ವಿ. ಪುಟ್ಟಪ್ಪ. ಜನನ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ 1904ರಲ್ಲಿ ಜನ್ಮ ತಾಳಿದರು. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಕವನ ಸಂಕಲನಗಳು: ನವಿಲು, ಕೊಳಲು, ಪಾಂಚಜನ್ಯ, ಕಬ್ಬಿಗನ ಕೈಬುಟ್ಟಿ, ಪಕ್ಷಿಕಾಸಿ, ಚಂದ್ರ ಮಂಚಕ್ಕೆ ಬಾ ಚಕೋರಿ, ಕಲಾಸುಂದರಿ, ಪಕ್ಷಿಕಾಸಿ, ಅಗ್ನಿಯಂಸ, ಇಕ್ಷು, ಗಂಗೋತ್ರಿ. ಕಾದಂಬರಿಗಳು: ಕಾನೂರು ಹೆಗ್ಗಡತಿ ಚಲನಚಿತ್ರವಾಗಿದೆ. ಮಲೆಗಳಲ್ಲಿ ಮದುಮಗಳು ಧಾರಾವಾಹಿ ಆಗಿದೆ. ನಾಟಕಗಳು: ರಾಕ್ಷಸಿ, ಬೆರಳ್ಗೆ ಕೊರಳ್, ಜಲಗಾರ, ಮಹಾರಾತ್ರಿ, ಯಮನ ಸೋಲು, ಬಲಿದಾನ, ಚಂದ್ರಹಾಸ, ಶೂದ್ರ ತಪಸ್ವಿ, ವಾಲ್ಮೀಕಿಯ ಭಾಗ್ಯ. ಖಂಡಕಾವ್ಯ, ಚಿತ್ರಾಂಗದ. ಮಕ್ಕಳ ಸಾಹಿತ್ಯ: ಬೊಮ್ಮನಹಳ್ಳಿ ಕಿಂದರಿ ಜೋಗಿ, ಅಮಲನ ಕತೆ, ಮೋಡಣ್ಣನ ತಮ್ಮ, ಆತ್ಮಕಥೆ, ನೆನಪಿನ ದೋಣಿಯಲ್ಲಿ. ಪ್ರಶಸ್ತಿಗಳು: ಶ್ರೀರಾಮಾಯಣ ದಶನಂ ಮಹಾಕಾವ್ಯಕ್ಕೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 1987ರಲ್ಲಿ ಪಂಪ ಪ್ರಶಸ್ತಿ ಬಂದಿದೆ. ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಾಗಿದ್ದಾರೆ. ಎರಡನೇ ರಾಷ್ಟ್ರಕವಿ ಬಿರುದು ಸಹ ಲಭಿಸಿದೆ. ಕೇಂದ್ರ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಕರ್ನಾಟಕ ಸರ್ಕಾರವು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆತ್ಮಕಥೆ, ನೆನಪಿನ ದೋಣಿಯಲ್ಲಿ 1994ರಲ್ಲಿ ದೈವ ದೀನರಾದರು. ಈ ಚಾನಲ್ ನೋಡ್ತಾ ಇದ್ದರೆ, ಚಾನಲ್ ಇಷ್ಟ ಆದರೆ ನಿಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.